ಆತ ಇಡೀ ಫ್ರಾನ್ಸ್ಗೆ ಅಧ್ಯಕ್ಷ. ಹೆಂಡತಿ ನೋಡಿದ್ರೆ ಅಧ್ಯಕ್ಷನ ಮೂತಿ ತಿವಿದು ಬಿಟ್ಟಿದ್ದಾಳೆ. ಇಡೀ ಫ್ರಾನ್ಸ್ಗೇನೆ ಅಧ್ಯಕ್ಷ, ಫ್ರೆಂಚ್ ಅಧ್ಯಕ್ಷ. ಪತ್ನಿ ನೋಡಿದ್ರೆ ಮುಖದ ಮೇಲೆ ತಿವಿದಿದ್ದಾಳೆ, ಕೇರ್ ಕೂಡ ಮಾಡಿಲ್ಲ ಅಂತೇಳಿ. ಫ್ರಾನ್ಸ್ಗೆ ಅಧ್ಯಕ್ಷ ಆಗಿರಪ್ಪ, ನನಗೇನಾಗಬೇಕು ಕಟ್ಕೊಂಡು ಅಂಥೇಳಿ ಮೂತಿಗೆ ತಿವಿದಿರ್ತಕ್ಕಂಥ ಘಟನೆ ಇದು. ವಿಮಾನದಲ್ಲೇ ಫ್ರೆಂಚ್ ಅಧ್ಯಕ್ಷ ಮತ್ತು ಪತ್ನಿ ಇಬ್ಬರು ಕೂಡ ಜಗಳ ಆಡ್ಕೊಂಡಿದ್ದಾರೆ. ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಮುಖ ಹಿಡಿದು ತಳ್ಳಿರೋದು ಪತ್ನಿ ಬ್ರಿಗಿಟ್ ಅಂತ ಹೇಳಿ ಈ ವಿಡಿಯೋ ಒಂದು ವೈರಲ್ ಆಗಿಬಿಟ್ಟಿದೆ. ಇಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ಮ್ಯಾಕ್ರೋನ್ನ ಈ ಒಂದು ವಿಷಯ. ವಿಯೆಟ್ನಾಂನಲ್ಲಿ ವಿಮಾನದಿಂದ ಇಳಿಯುವಂಥ ಸಂದರ್ಭದಲ್ಲಿ ಜಗಳ ಆಡಿಕೊಂಡಿದ್ದಾರೆ. ಪತ್ನಿ ಮುಖ ಹಿಡಿದು ತಳ್ತಾ ಇದ್ದಂತೆಯೇ ಕಕ್ಕಾಬಿಕ್ಕಿಯಾಗಿದ್ದು ಫ್ರೆಂಚ್ ಅಧ್ಯಕ್ಷ. ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡು ವಿಮಾನ ಇಳಿದಿರೋದು ಮ್ಯಾಕ್ರಾನ್. ಮದುವೆ ಸ್ಟೋರಿ ಏನು ಅಂದರೆ ನೋಡಿ, ಎಮ್ಯಾನ್ಯುಯಲ್ ಮ್ಯಾಕ್ರೋನ್ಗಿಂತ ಪತ್ನಿ 24 ವರ್ಷಕ್ಕೆ ದೊಡ್ಡವರು ಅಂತ. ಇವನಿಗಿಂತ ಅಂದರೆ ಈ ಅಧ್ಯಕ್ಷರಿಗಿಂತ ಅವರ ಪತ್ನಿ 24 ವರ್ಷ ದೊಡ್ಡವರು. ಮ್ಯಾಕ್ರಾನ್ಗೆ 47 ವರ್ಷ ಆದರೆ ಪತ್ನಿ ಬ್ರಿಗಿಟ್ಗೆ 72 ವರ್ಷ ವಯಸ್ಸು. 1977 ಮ್ಯಾಕ್ರಾನ್ ಹುಟ್ಟಿದ್ರೆ 1953ಯಲ್ಲಿ ಜನಿಸಿದ್ದು ಬ್ರಿಗಿಟ್. ಶಾಲೆಯಲ್ಲಿ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ಗೆ ಟೀಚರ್ ಆಗಿದ್ದು ಇದೇ ಬ್ರಿಗಿಟ್. ಶಾಲೆಯಲ್ಲಿ ಮ್ಯಾಕ್ರಾನ್ ಮತ್ತು ಬ್ರಿಗಿಟ್ ನಡುವೆ ಪ್ರೀತಿ ಹುಟ್ಟಿರುತ್ತೆ. ಮ್ಯಾಕ್ರಾನ್ಗೆ 16 ವರ್ಷ ಇದ್ದಾಗಲೇ ಮದುವೆ ಪ್ರಸ್ತಾಪ ಇಟ್ಟಿದ್ದು ಬ್ರಿಗಿಟ್. 2007ರಲ್ಲಿ ಕುಟುಂಬದ ವಿರೋಧದ ಮಧ್ಯೆ ಮದುವೆಯಾಗಿದ್ದು ಇದೇ ಎಮ್ಯಾನ್ಯುಯಲ್ ಮ್ಯಾಕ್ರಾನ್. 3 ಮಕ್ಕಳ ತಾಯಿಯನ್ನು ಮದುವೆಯಾಗಿದ್ದು ಮ್ಯಾಕ್ರಾನ್. ಮದುವೆ ಆದಾಗ ಮ್ಯಾಕ್ರಾನ್ಗೆ 29 ವರ್ಷ, ಬ್ರಿಗಿಟ್ಗೆ 54 ವರ್ಷ ವಯಸ್ಸು. ತನ್ನ ಮೊದಲ ಪತಿಗೆ ವಿಚ್ಛೇದನ ಕೊಟ್ಟು ಇದೇ ಬ್ರಿಗಿಟ್ ಮದುವೆಯಾಗಿದ್ದರು. ಇವತ್ತು ಇದೇ ಮ್ಯಾಕ್ರಾನ್ ಮೂತಿಗೆ ತಿವಿದಿದ್ದಾರೆ. ಮ್ಯಾಕ್ರಾನ್ನ ಬಹುತೇಕ ಎಲ್ಲ ವಿದೇಶಿ ಭೇಟಿಗಳಲ್ಲಿ ಪತ್ನಿ ಪಾಲ್ಗೊಳ್ತಾರೆ. ಆದರೆ ಈ ವಿಮಾನದ ಪ್ರಯಾಣದಲ್ಲಿ ಅದು ಏನು ಗ್ರಹಚಾರ ಇತ್ತೋ ಗೊತ್ತಿಲ್ಲ. ಏನೋ ಮನೇಲಿ ಜಗಳ ಆಡ್ಕೊಂಡಿದ್ರೆ ಬೇರೆ, ಏನು ವಿಮಾನದಲ್ಲಿ ಎಲ್ಲರ ಎದುರುಗಡೆ ಅದು ಯಾರು ಅದನ್ನು ವೀಡಿಯೋ ಬೇರೆ ಮಾಡ್ತಾ ಇದ್ದಾರೆ. ನೋಡಿದ್ರೆ ಮುಖಕ್ಕೆ ಬಾರಿಸಿರೋದು ಎಮ್ಯಾನ್ಯುಯಲ್ ಮ್ಯಾಕ್ರಾನ್ನ ಪತ್ನಿ.